ನಮಸ್ಕಾರ ವೀಕ್ಷಕರೇ, ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಶೇಷ ವ್ಯಕ್ತಿ ಅವರ ವಿಶೇಷವಾಗಿರ್ತಕ್ಕಂಥ ತೋಟಕ್ಕೆ ಬಂದಿದ್ವಿ. ತಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ತನಕ ಇವ್ರ ತೋಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಪ್ಪಾಯ ತಳಿನ ಬೆಳೆದಿದ್ದಾರೆ. ಸೊ ನಾವು ಗ್ರಾಮಾಂತರ ಜಿಲ್ಲೆಯವರು ಇತರೆ ರಾಜ್ಯಗಳಿಗೆ ಅದು ಇತರೆ ಜಿಲ್ಲೆ ಕಮ್ಮಿ ಏನಲ್ಲ ಅಂತ ಹೇಳ್ಬಿಟ್ಟು ಇವರು ತಾವಿಲ್ಲಿ ಗಮನಿಸ್ಬೋದು, ಸೇಬನ್ನು ಕೂಡ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನಾಗೇಶ್ ಅವರು, ಸರ್ ನೀವೇ ಇದನ್ನ ಬಗ್ಗೆ ಹೇಳಿ. ಏನೆಲ್ಲ ಇದು ಹಾಕಿ 9 ತಿಂಗಳಾಗಿದೆ. ಅದಕ್ಕೆ ನಾವೇನು ರಾಸಾಯನಿಕ ಆಗಲಿ, ಆಮೇಲೆ ಇದು ಕೀಟನಾಶಕ ಏನು ಹೊಡೆದಿಲ್ಲ. ರಾಸಾಯನಿಕ ಮುಕ್ತ ತೋಟ ಇದು. ಜೈವಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕು ಅಂತ ನಾವು ಇದು ಮಾಡಿ ಮನಗಂಡು ಈ ಇದು ಜನಗಳಿಗೆ ವಿಷ ಹಾಕಬಾರ್ದು ಅನ್ನೋ ಒಂದು ಉದ್ದೇಶ. ಅದರಿಂದ ನಾವು ಯಾವುದೇ ರಾಸಾಯನಿಕ ಬಳಸಿಲ್ಲ. 100% 100% ಇದು ಏನು ಸಾವಯವ ಕುರಿ ಗೊಬ್ಬರ ಹೊಡಿಸಿದ್ದು. ಕುರಿ ಗೊಬ್ಬರ ಏನು ಹಾಕಿಲ್ಲ. ಆಮೇಲೆ ಇಲ್ಲಿ ಒಂದೆರಡು ಹಸು ಏನೋ ಇದ್ದಂಗೆ ನಾಟಿ ಹಸುಗಳಿಂದ ನಾವು ಜೀವಾಮೃತ ಮಾಡ್ತೀವಿ, ಗೋತುಪ್ಪಾಮೃತ ಮಾಡ್ತೀವಿ, ಆಮೇಲೆ ಬೀಜಾಮೃತ ಮಾಡ್ತೀವಿ. ಅದು ಮಾತ್ರ ಆಗ್ತಾ ಇದೆ. ಇಲ್ಲಿ ನೋಡಿ, ಬರೀ ನಿಮ್ಮಲ್ಲಿ ನಾವು ಬೇರೆ ಸೇಬು ಅಲ್ಲ, ಅಲ್ಲಿ ಅಡಿಕೆ ಹಾಕಿದ್ದೀರಾ, ಅದ್ರ ಜೊತೆಗೆ ಪಪ್ಪಾಯ ಹಾಕಿದ್ದೀರಾ. ಇತರೆ ತಳಿಗಳನ್ನು ಕೂಡ ನೋಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಇದೆ, ತೇಗದ ಇದೆ. ಎಲ್ಲ ನೀವು ಒಟ್ಟಾರೆ ಮಿಶ್ರ ಸಮಗ್ರ ಕೃಷಿ ಮಾಡಬೇಕು ಅಂತ ಒಂದು ಇಲ್ದಿದ್ರು ಇನ್ನೊಂದ್ರಾಗ ಅದು ಲಾಭ ಆಗುತ್ತೆ, ರೈತರಿಗೆ ಲಾಭ ಆಗಬೇಕು. ಗೆಣಸು ಕೂಡ ಹಾಕಿದ್ದೀರಾ ಅಂತ ಹೇಳಿ ದೇಶಕ್ಕೆ ಯುವ ಜನಕ್ಕೆ ನಾವು ವಿಷ ಹಾಕ್ಬಾರ್ದು, ಆರೋಗ್ಯವಾಗಿರ್ಬೇಕು ಜನ. ಈಗ ರಾಸಾಯನಿಕ ಕ್ರಿಮಿನಾಶಕ ಎಲ್ಲ ತಿಂದು ಇದು ಜನಗಳೆಲ್ಲ ಏನೋ BP ಶುಗರಿಂದ ನರಳ್ತಾವ್ರೆ. ಆ ಥರ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ. ತಾವು ಹೇಳ್ತಾ ಇದ್ರಿ ಪಪ್ಪಾಯ, ಸರ್ ಯಾವ್ದೋ ತಳಿ ಹೇಳಿದ್ರಲ್ಲ? ಪಪ್ಪಾಯ 15 ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಕಟ್ ಮಾಡಿದ್ರೆ ಫುಲ್ ಬ್ಲಡ್ಗಿಂತ ಇನ್ನರ್ ಇದೆ, ಕೆಂಪು ಐತೆ. ಟೇಸ್ಟು ಅಷ್ಟು ಚೆನ್ನಾಗಿದೆ. ಆಮೇಲೆ ಈ ದೇಸಿ ಹಸುಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು. ದೇಸಿ ಬೀಜಾಮೃತ, ಜೀವಾಮೃತ, ಗೋಪಾಮೃತ ಇದನ್ನೆಲ್ಲಾನು ಕೂಡ ಮಾಡ್ಕೊಂಡು ಅದನ್ನ ನಿಮ್ಮ ಜಮೀನಿಗೆ ಹಾಕೊಂಡಿದ್ದೀರಾ. ಒಟ್ಟಾರೆ ಎಷ್ಟು ಭೂ ಪ್ರದೇಶ ಇದೆ ಸರ್ ನಿಮಗೆ? ಇಲ್ಲಿ 3 ಎಕರೆ. 3 ಎಕರೆನೂ ಕೂಡ ನೀವು ಜೈವಿಕ ಅಥವಾ ಸಾವಯವ ಕೃಷಿನಲ್ಲಿ ಅವಲಂಬನೆ ಮಾಡಿಕೊಂಡು ಅದನ್ನೇ ನೀವು ಅನುಸರಿಸ್ತಾ ಇದ್ದೀರಾ. ಈಗ ನಾವು ಕೀಟನಾಶಕ ಹೊಡಿತಾ ಇಲ್ವಲ್ಲ, ಇರುವೆ ಗೊತ್ತಗಳೆಲ್ಲ ಇದೆ ಭೂಮಿನಲ್ಲಿ. ಇದೇನಾದ್ರೂ ನುಸಿ ಬಂದ್ರೆ ಇದು ಏನ್ಗಳು ಬರ್ತವೆ, ಆ ಏನ್ಗಳನ್ನೆಲ್ಲ ಅವು ತಿಂತೀವಿ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ನೀವು ಮಣ್ಣು ಮತ್ತೆ ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ತೀರಾ? ಭೂಮಿನೊಳಗೆ ಎಷ್ಟೇ ಮಳೆ ಹೋಯ್ದ್ರು ನೀರು ಆಚೆಗೆ ಹೋಗುತ್ತೆ. ಹೆಚ್ಚಿಗೆ ಉಳುಮೆನ ಜಾಸ್ತಿ ಮಾಡ್ತೀರಾ, ಕಡಿಮೆ ಮಾಡ್ತೀರಾ? ಉಳುಮೆ ಅಂದ್ರೆ ನಾವು ಟ್ರಾಕ್ಟರ್ ಒಳಗಡೆಗೆ ಬಿಡಲ್ಲ, ನಾವೆಲ್ಲ ಅದೇ ಪವರ್ ವೀಡರ್ ಐತೆ. ಅದರೊಳಗೆ ಮಾತ್ರ ಹೊಡಿತೀವಿ. ಒಟ್ಟಾರೆ ಸಾವಯವ ಹಾಗೂ ಜೈವಿಕ ಕೃಷಿ ಪದ್ಧತಿನ ಅನುಸರಿಸ್ತಾ ಇದ್ದೀರಾ ಕಳೆದ 1 ವರ್ಷದಿಂದ. ಮುಂದೆ ಅದರಲ್ಲೂ ಕೂಡ ಮುಂದುವರಿಲಿದ್ದೀರಾ. ಒಳ್ಳೇದಾಗಲಿ ಸರ್ ತಮಗೆ.